ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ನಮ್ಮ ಪಪ್ಪ ಮನೆಗೆ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದೆ. ಇವಾಗ ನಮ್ಮ ಪಪ್ಪ ಮುಖ ನೋಡಿದ್ರೆ ನಗು ಬರುತ್ತೆ. ಯಾಕಂದರೆ ಇರಲಾರದೆ ಇದ್ದಂಗೆ ಆಗ್ಬಿಟ್ಟೈತೆ ಅವ್ರಿಗೆ. ಹಲ್ಲು ಕಚ್ಕೊಂಡು ಕೂತಂಗೆ ಆಗೈತೆ ಅವ್ರಿಗೆ ಇಲ್ಲೇ. ಈಗ ಆಯಿತು ಒಂದು 20 days ಆಯ್ತು ಅನ್ಸುತ್ತಲ್ಲಮ್ಮ ಇವಾಗ ಬಂದು. ಇಲ್ಲಿಗೆ ಬಂದು 15 20 ಹಾಂ, ಈ ಸಂಡೇ ಬಂದರೆ ಇವತ್ತು ಫ್ರೈಡೇ, ನಾಳೆಲ್ಲ ನಾಡೋದಕ್ಕೆ 20 days ಆಗುತ್ತೆ. ನಮ್ಮ ಪಪ್ಪ ಅಮ್ಮ ಇಲ್ಲಿ ಬೆಂಗಳೂರಿಗೆ ಬಂದು ಅವ್ರಿಗಂತೂ ಇಷ್ಟು ದಿನ ಇರ್ಸ್ಕೊಂಡು ಒಂದು ದೊಡ್ಡ ಸಾಹಸನೇ ಆಗ್ಬಿಟ್ಟೈತೆ. ಯಾಕಂದರೆ ಅವ್ರು ಯಾಕೆ ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಅಡುಗೆ ರೂಮಿಂದ ಆ ಕಡೆ ಫುಲ್ಲು ಬಿಚ್ಚಿ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ಅಲ್ಲಿ ಹಂಚು ಹಾಕಿದ್ವಿ ಫಸ್ಟ್. ಯಾಕಂದರೆ ನಮಗೆ ಸ್ವಲ್ಪ ತಣ್ಣಗಿರಲಿ ಅಂತ ಹೇಳಿಬಿಟ್ಟು ಹಂಚು ಹಾಕಿದ್ವಿ. ಇವಾಗೇನು ಮಾಡ್ತಾಯಿದ್ದೀವಿ ಅಂದರೆ, ಮೇಲೆ ಹೆಂಗೂ ನಮ್ಮನೆ ಮೇಲಕ್ಕೆ ಒಂದು 4 ಮನೆ ಕಟ್ತಾಯಿದ್ದೀವಿ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ, ಅಡುಗೆ ರೂಮಿಂದ ಆ ಕಡೆ ಫುಲ್ಲು ಬ್ಯಾಕ್ ಸ್ಲ್ಯಾಬ್ ಹಾಕ್ತಾಯಿದ್ದೀವಿ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಮತ್ತು ಪಪ್ಪನಿಗೆಲ್ಲ ಅಲ್ಲಿ ಸ್ವಲ್ಪ ಬಾತ್ರೂಮ್ಗೆಲ್ಲ ಹೋಗಿ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೊಂದು 20 days ಇಟ್ಕೊಂಡಿದ್ದೀನಿ. ಆ 20 days ಇಟ್ಕೊಂಡಿರೋದಕ್ಕೆ ನಮ್ಮ ಪಪ್ಪ ಅಂತೂ ತಲೆ ತಿಂತಿದ್ದಾರೆ. ಅಷ್ಟಿಷ್ಟಲ್ಲ ತಲೆ ತಿಂತಿರೋದು. ಅಯ್ಯೋ ನನಗಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲೂ ಹೋಗಿರೋದಿಲ್ಲ. ನಮ್ಮ ಪಪ್ಪ ಅಮ್ಮ ಏನೋ ಎಲ್ಲೂ ಹೋಗೋದು ಎಲ್ಲೂ ಇರೋದಿಲ್ಲ, ಇರೋಕ್ಕೆ ಇಷ್ಟನೂ ಪಡೋದಿಲ್ಲ ಅವರು. ಅದು ಇಲ್ಲಿಗೆ ಬರೋದಕ್ಕೇ ತುಂಬ ಒಂಥರ ಸಂಕಟದಲ್ಲಿ ಬರ್ತಾರೆ. ಯಾಕಂದರೆ ಎಲ್ಲಿ ಹೋಗಿರೋದು ಮಾಡೋದು ಅವ್ರಿಗೆಲ್ಲ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಆದರೆ ನನ್ನ ಫೋರ್ಸ್ ಮೇಲೆ ನಮ್ಮ ಪಪ್ಪ ಅಮ್ಮ ಇಲ್ಲಿಗೆ ಬಂದಿರೋದಕ್ಕಂತ ಹೇಳ್ಬಿಟ್ಟು ಬರ್ತಾರೆ. ಇಲ್ಲಾಂದರೆ ಅವರಿಗೆ ಇಲ್ಲಿಗೆ ಬರೋದಕ್ಕೆ ಇಷ್ಟ ಆಗಲ್ಲ. ಏನು ಮಾಡೋದು, ನಾನೇ ಹೇಳ್ತೀನಿ, ಮಗಳು ಮನೆಯೆಲ್ಲ ಇದು ಬಂದು ಹೋಗೋದು ಮಾಡ್ತಾ ಇರಬೇಕು, ಹಾಗೆ ಇದ್ದರೆ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ. ಅದಕ್ಕೆ ನಮ್ಮ ಪಪ್ಪ ಅಮ್ಮ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ಅಷ್ಟೇ. ಅದೇ ನನ್ನ ಫೋರ್ಸ್ಗೋಸ್ಕರ ಬರ್ತಾ ಇರ್ತಾರೆ. ಅವರು ಇಷ್ಟಪಟ್ಟು ಅಂತೂ ಇಲ್ಲಿಗೆ ಬರೋದಿಲ್ಲ ಅವರು. ಹಾಗೆ ಇವತ್ತಿನ ಲಾಗ್ ನಾನು ಏನು ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಕಿತ್ತೋದು ನನ್ನ ಮಕ್ಕಳು ಇದ್ದಾರೆ ಕೆಲವರು. ಈಗೇನೋ ನಾನೇನು ಯೂಟ್ಯೂಬಲ್ಲಿ ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಕಿಚ್ಚಿಂದ ಸತ್ತೋಗೋರು ಇದ್ದಾರೆ ಇಲ್ಲಿ ಸ್ವಲ್ಪ ಜನ. ಅವ್ರಿಗೋಸ್ಕರ ಇದೊಂದು ಲಾಗ್ ಮಾಡ್ತಾಯಿದ್ದೀನಿ. ಏನೋ ನಾವೊಂದು ಲೈಫಲ್ಲಿ ಒಂದು ಬದುಕು ಕಟ್ಕೊಳ್ಬೇಕು ಅಂತ ಇದ್ದರೆ ಕಿತ್ತೋದು ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ಇವ್ರು ಬೆಳಿಬಾರ್ದು ಅನ್ನಂಗೊಂದು ಇರುತ್ತೆ. ಒಟ್ಟು ಅವರು ಹೆಂಗೆ ನೆಲ ಕಚ್ಕೊತಾನೆ ಹೋಗ್ತಾ ಇರ್ತಾರೆ, ಇನ್ನು ಇದ್ದವರು ನೆಲ ಕಚ್ಕೊಂಡೇ ಹೋಗ್ಬೇಕಂತಲೇ ಇರ್ತಾರೆ. ಆ ರೀತಿ ಅವ್ರದ್ದು ಇಂಟೆನ್ಷನ್. ಅವರು ಬೇರೆಯವರು ಯಾರು ಬೆಳಿಬಾರ್ದು ಅನ್ನೋ ಒಂದು ಅವರ ಮೆಂಟಾಲಿಟಿ ಇರುತ್ತೆ. ಅದು ನಾವೇನೂ ಮಾಡೋದಕ್ಕಾಗಲ್ಲ. ಏನೋ ನನಗಂದು ನನ್ನ ಹೆಲ್ತ್ ಇಶ್ಯೂ ಇರೋದ್ರಿಂದ ಹೊರಗಡೆ ಎಲ್ಲ ಹೋಗಿ ನಾನು ವರ್ಕ್ ಆಗದೇ ಇರೋದಕ್ಕೆ ನಾನೇನು ಮಾಡಿದ್ದೀನಿ, ಸುಮ್ಮನೆ ನನಗೆ ಇದು ತುಂಬ ವರ್ಷದಿಂದಲೂ ಇದೊಂದು ಯೂಟ್ಯೂಬಲ್ಲಿ ಒಂದು ವ್ಲಾಗ್ ಮಾಡಬೇಕಂತ ಹೇಳ್ಬಿಟ್ಟು ನನಗೆ ತುಂಬ ಆಸೆ ಇತ್ತು. ಅದನ್ನ ಇವಾಗ ಮಾಡ್ತಾಯಿದ್ದೀನಿ. ಅದಕ್ಕಿವಾಗ ಒಂದಿಷ್ಟು ಜನ ಕಲ್ಲಾಗ್ತಾ ಇದ್ದಾರೆ. ನಾನು ಎಲ್ಲರ ಮೇಲೆ ಬಂದುಬಿಟ್ರೆ, ಸ್ವಲ್ಪ ಏನಾರು ಇದ್ರಲ್ಲಿ ಕ್ಲಿಕ್ ಆಗಿಬಿಟ್ರೆ ಅನ್ನೋ ಒಂದು ಹೊಟ್ಟೆ ಊರಿಗೆಲ್ಲಿ ಸತ್ತು ಹೋಗ್ತಾ ಇದ್ದಾರೆ ಜನಗಳು. ಅವರ ಹೊಟ್ಟೆ ಊರಿ ಅವ್ರನ್ನೇ ತಿನ್ಕೊಂಡ್ಲಿ, ದೇವರೊಬ್ಬ ಇದ್ದಾನೆ, ನಾನು ಅವನೊಬ್ಬನೇ ನಂಬೋದು. ಇಂಥ ನನ್ನ ಮಕ್ಳಿಗಿದ್ದೋ ನನ್ನ ಮಕ್ಳಿಗೆಲ್ಲ ನಾನು ನಂಬೋದಿಲ್ಲ, ಏನೂ ಇಲ್ಲ. ಆದರೆ ನಂಗೆ ಹಂಗೆ ಸ್ವಲ್ಪ ವಿಚಾರ ಹಂಗೆ ಗೊತ್ತಾಯಿತು. ಯಾಕಂದರೆ ನನ್ನ ಚಾನೆಲ್ ಚೆನ್ನಾಗೇ ಓಡ್ತಾಯಿತ್ತು, ವ್ಯೂಸ್ ಎಲ್ಲ ಚೆನ್ನಾಗೇ ಹೋಗ್ತಾಯಿತ್ತು, ಎಲ್ಲ ಚೆನ್ನಾಗೇ ನಡೀತಾಯಿತ್ತು ಯೂಟ್ಯೂಬಲ್ಲಿ. ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಡಲ್ ಹೊಡೆದಿದೆ. ಇವಾಗ ವ್ಯೂಸ್ ಹೋಗ್ತಾಯಿಲ್ಲ. ಯಾಕಂದರೆ ಹಾಗೆ ನಂಗೆ ಸ್ವಲ್ಪ ವಿಚಾರ ಗೊತ್ತಾಯಿತು. ಹೆಂಗೆ ಏನು ಅಂತ ಹೇಳಲ್ಲ, ಯಾರಂತನೂ ಹೇಳಲ್ಲ, ಯಾರು ಅಂತ ನನಗೆ ಗೊತ್ತಾಗೈತೆ. ಅದು ನನ್ನ ಮಕ್ಕಳು ಅನುಭವಿಸಿ ಸಾಯ್ತಾರೆ, ಅದಂತೂ ನಿಜ. ಯಾಕಂದರೆ ಅವರ ಸುದ್ದಿಗೆ ನಾವಂತೂ ಹೋಗಲ್ಲ. ನಮ್ಮ ಸುದ್ದಿಗೆ ಅವ್ರು ಬರ್ತಾಯಿದ್ದಾರೆ ಅಂದರೆ ದೇವ್ರು ಬಿಡ್ತಾನ? ನಾವೇನಾರು ಅವ್ರಿಗೆ ಕೆಟ್ಟದ್ದು ಮಾಡಿದ್ರೆ ತಾನೇ ಅವ್ರು ನಮಗೆ ಮಾಡಬೇಕು. ನಾವೇನೂ ಮಾಡಿಲ್ಲ ಅಂದರೆ ಅವ್ರು ಹಿಂಗೆ ನಮ್ಮ ಸುದ್ದಿಗೆಲ್ಲ ಹಿಂಗೆ ಬರ್ತಾಯಿದ್ರೆ ದೇವ್ರು ಬಿಡ್ತಾನ? ಇಲ್ಲ, ಅವ್ರದ್ದೆಲ್ಲ ಒಂದು ಸ್ವಲ್ಪ ದಿನ ನಡೆಯುತ್ತೆ ಅಷ್ಟೇ. ದೇವರನ್ನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕೂತಿರಲ್ಲ. ಒಳ್ಳೆಯದಕ್ಕೆ ಕಾಲ ಇರೋದು, ಇಂಥಕ್ಕಿದ್ದ ನನ್ನ ಮಕ್ಕಳಿಗೆಲ್ಲ ಕಾಲ ಇಲ್ಲ. ಎಷ್ಟು ನಾನು ಹೇಳ್ತಾ ಇದ್ದೀನಿ. ಇವಾಗ ನನ್ನ ಯೂಟ್ಯೂಬ್ ಓಡಬಾರ್ದು, ಚೆನ್ನಾಗಿ ನಡಿಬಾರ್ದು ಅನ್ನೋ ಇದಕ್ಕೋಸ್ಕರ ಯಾರೋ ಏನೋ ಮಾಡಿಟ್ಟಿದ್ದಾರೆ. ನಡಿಲೇಬಾರ್ದು, ಇವಳ ಮೇಲಕ್ಕೆ ಬರಲೇಬಾರ್ದು ಅನ್ನೋಂಗೆ ಮಾಡಿಟ್ಟಿದ್ದಾರೆ. ಕಿತ್ತೋದು ನನ್ನ ಮಕ್ಕಳು. ಕಿತ್ತೋದು ನನ್ನ ಮಕ್ಕಳು
ಅಷ್ಟೇ ಕೀಳಾಗಿ ಯೋಚನೆ ಮಾಡೋ ನಾಯಿ ನನ್ನ ಮಕ್ಕಳು. ಇಷ್ಟು ಹೇಳ್ತೀನಿ ನಾನು. ಇನ್ನೂ ಬರುತ್ತೆ ಬಾಯಿಗೆ, ಹೇಳಂಗಿಲ್ಲ, ಅದು ಮುನ್ಕೊಂಡಿದ್ದೀನಿ ಮಾತುಗಳನ್ನ. ಇಲ್ಲಾಂದರೆ ಬರುತ್ತೆ ನನ್ನ ಬಾಯಿಗೆ, ಹೆಂಗೆ ಬರುತ್ತೆ, ಸರಿಯಾಗಿ ಬರುತ್ತೆ. ಏನು ಮಾಡೋದು, ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಹೇಳೋದಕ್ಕೋಸ್ಕರ ನಾನು ಇವಾಗ ಒಂದು ವ್ಲಾಗ್ ಮಾಡಿದ್ದು. ತುಂಬಾ ಬೇಜಾರಾಗುತ್ತೆ, ಯಾಕಂದರೆ ಏನೋ ಒಂದು ಇದರಲ್ಲಿ ನಾವೇನೋ ಮಾಡ್ಕೊತಾ ಇರ್ತೀವಿ. ಇವ್ರು ನೋಡಿದ್ರೆ ಕೆಲವರು ಬೆಳಿಬಾರ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಇರ್ತಾರೆ. ಎಷ್ಟು ಹೊಟ್ಟೆ ಕಿಚ್ಚಿಂದ ಸಾಯ್ತಾರಲ್ವ ಅಂತ ಹೇಳ್ಬಿಟ್ಟು. ಅವ್ರ ಹೊಟ್ಟೆ ಕಿಚ್ಚು ಅವ್ರಿಗೆ ತಿನ್ನತ್ತೆ, ನಾವೇನು ಮಾಡೋದಕ್ಕಾಗಲ್ಲ. ಅವರ ಹಟ್ಟಕ್ಕಾದರೂ ನಾನು ಬರಬೇಕಂತಲೇ ಇದ್ದೀನಿ ಮೇಲಕ್ಕೆ. ಬರ್ತೀನಿ, ಬಂದೇ ಬರ್ತೀನಿ. ಯಾರಕ್ಕಿದ್ದ ನನ್ನ ಮಕ್ಳು ಏನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಹಂಗೆ ಹಿಂಜರ್ಗ ಮಾತೇ ಇಲ್ಲ. ಏನು ಮಾಡಬೇಕು, ನಾನು ಏನು ಸಕ್ಸಸ್ ತೊಗೊಳ್ಬೇಕಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ನಾನು ಇಟ್ಕೊಂಡಿದ್ದೀನೋ ಅದು ನಾನು ತಗೊಂಡು ತಿನ್ಬೇಕಾದ್ರೆ. ಯಾಕಂದರೆ ಅವ್ರಿಗೋಸ್ಕರ ಆದರೂ ನಾನು ಮುಂದೆ ಬರಬೇಕಂತ ನಾನು ಹಠ ಹಿಡ್ದೆ ಮಾಡಿದ್ದೀನಿ. ಇವಾಗ ಏನಾದರೂ ಆಗಲಿ, ವ್ಯೂಸ್ ಹೋಗಲಿ ಹೋಗದೇ ಇರಲಿ, ಏನಾದರೂ ಆಗಲಿ, ಯೂಟ್ಯೂಬ್ ಅಂತೂ ನಾನು ಸತ್ರು ಬಿಡಲ್ಲ. ನಾನು ಹೇಗೆ ನಡ್ಸ್ಕೊಂಡು ಹೋಗಬೇಕು, ಫಸ್ಟಿಂದ ಹೇಗೆ ನಡ್ಸ್ಕೊತ ಬಂದೆ ಅದೇ ರೀತಿಯೇ ನಡ್ಸ್ಕೊಂಡು ಹೋಗ್ತೀನಿ ನಾನು ಕೂಡ. ಇದಾದಕ್ಕಿಂತ ನಮ್ಮ ಮಕ್ಳು ಹಿಂಗೆಲ್ಲ ಮಾಡಿದ್ರು ಬಿಟ್ಟರು ಅಂತ ಹೇಳ್ಬಿಟ್ಟು ನಾನು ತಲೆನೇ ಕೆಡ್ಸ್ಕೊಳಲ್ಲ. ಅವ್ರ ಸುದ್ದಿಗೆ ಹೋಗಿಲ್ಲ ಅಂದರೂ ಇವ್ರು ಯಾಕಲ್ಲ ನನ್ನ ಸುದ್ದಿಗೆ ಬರ್ತಾರೆ ಅನ್ನೋದು ನನಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಇದೇ ನಮಗೆ ಬೇಜಾರಾಗೋದು. ಈಗ ನಾನು ಹಿಂಗೆ ಕ್ಯಾಶುವಲಾಗಿ ಒಂದು ಮಾತಾಡ್ತಿದ್ದೀನಿ. ಹೇಗೆ ಅಂದರೆ, ಈಗ ಒಂದು ಮದುವೆ ಮಾಡಿಕೊಟ್ಟಿರ್ತೀವಿ, ಈಗ ನಮ್ದಂತನೇ ಅಲ್ಲ, ಯಾರು ಸುಮ್ಮನೆ ಹಂಗೆ ಏನೋ ಒಂದು ವಿಚಾರ ಹಿಂಗೆ ತೊಗೊಂಡು ಮಾತಾಡ್ತಾಯಿದ್ದೀನಿ. ಈಗೊಂದು ಅಪ್ಪ ಅಮ್ಮ ಅಂದರೆ ಈಗ ಮದುವೆ ಮಾಡಿ ಕೊಟ್ಟಿರ್ತಾರೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಕೊಟ್ಟಿರ್ತಾರಲ್ಲ, ಆವಾಗ ಹೆಣ್ಮಕ್ಳಿಗೆ ನೋಡೋಕ್ಕೆ ಅವ್ರ ಅಪ್ಪ ಅಮ್ಮ ಬರಬಾರ್ದು, ಎಲ್ಲಿಗೆ ಬರಬಾರ್ದು ಇರಬಾರ್ದು ಅನ್ನೋ ಕೆಲವ್ರು ಇರ್ತಾರೆ. ಬರಬಾರ್ದು ಇರಬಾರ್ದು ನೋಡಬಾರ್ದು ಅನ್ನೋಂಗೆಲ್ಲ ಸುಮಾರು ಜನ ಇದ್ದಾರೆ, ಆಯಿತಾ. ಅದೆಲ್ಲ ಯಾಕೆ ಮಾಡಬೇಕು? ಈಗ ಒಂದು ಹೆಣ್ಣನ್ನು ಕೊಟ್ಟಿರ್ತಾರೆ, ಹೆಣ್ಣು ಕೊಟ್ಟಿದ್ದ ಮನೆಗೆ ಅವ್ರ ಅಪ್ಪ ಅಮ್ಮ, ಹೆಣ್ಣಿನ ಅಪ್ಪ ಅಮ್ಮ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಇರ್ತಾರೆ. ಇವ್ರ ಮನೆಯಿಂದ ಏನಾದ್ರು ಹೊತ್ಕೊಂಡು ಹೋಗೋದಾಯ್ತಾ? ಏನೇ ಇಲ್ಲ, ಹೌದಾ? ಎಲ್ಲ ಒಂಥರ ಮನಸ್ಸಿಗೆ ಕೆಲವೊಂದು ಅನಿಸುತ್ತೆ, ತುಂಬ ನೋವಾಗುತ್ತೆ. ಯಾಕೆ ಹಿಂಗೆ ಜನ ಯಾಕೆ ಯಾವುದೇ ವಿಚಾರಕ್ಕಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಯಾಕೆ ಹೋಗಲ್ಲ? ಈಗ ನಾವು ಆಗ್ತೀವಿ ಅಂದ್ರೂ ಇನ್ನೊಬ್ರು ನಮ್ಮ ಎದುರುಗಡೆ ಇದ್ದವ್ರು ಆಗಲ್ಲ ಅಲ್ವಾ? ಅಪ್ಪ ಅಮ್ಮ ಮನೆಗೆ ಬರೋಂಗಿಲ್ಲ, ಇರೋಂಗಿಲ್ಲ, ತಿನ್ನೋಂಗಿಲ್ಲ, ಮಾಡೋಂಗಿಲ್ಲ, ಹುರ್ಕೊಂಡು ಸತ್ತೋಗಾರೆ ಸುಮಾರು ಜನ. ಮತ್ತು ಒಬ್ಬರು ಬೆಳೀತಿದ್ದಾರೆ ಅಂದ್ರೇ ಹುರ್ಕೊಂಡು ಸಾಯರೇ ತುಂಬ ಜನ. ಹಂಗೆ ಯಾಕೆ ಮಾಡಬೇಕು ಅಂತೇನು ನಾನು. ಈಗ ಇದೇ ತೊಗೊಳ್ರಿ, ನಂದು ಯೂಟ್ಯೂಬಿಂದ ತೊಗೊಳ್ರಿ, ಏನೋ ಒಂದು ನನ್ನ ಇಷ್ಟದಾಗ ನಾನೇನೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೂ ಸುಮ್ಮನೆ ಹಿಂಗೆ ಕಲ್ಲಾಗ್ತಾರಲ್ಲ, ಏನು ಹೇಳಬೇಕು ಈ ಜನಗಳಿಗೆ ಅಂತ ಹೇಳ್ಬಿಟ್ಟು. ಎಷ್ಟು ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಅಂದರೆ ಅಷ್ಟು ಹೊಟ್ಟೆ ಕಿಚ್ಚಿಂದ ಸಾಯ್ತಾರೆ. ಇಂಥ ಜನಗಳಿಗೆ ಏನು ಹೇಳೋಕ್ಕೆ ಸಾಧ್ಯ? ಈಗ ನಮ್ಮ ಪಪ್ಪ ಮನೆಗೆ ಇಲ್ಲಿ ಒಂದು 20 days ಆಯ್ತು ತಿರ್ಸ್ಕೊಂಡು ಹಿಂಗೆ ಕೂತಿದ್ದಾರೆ, ಗಂಟ್ಲು ಮೇಲೆ ಕೂತಿದ್ದಾರೆ. ಅವರು ಇರೋಕ್ಕೆ ಇಷ್ಟ ಇಲ್ಲ, ಏನಿಲ್ಲ. ಹಾಂ ಹೇಳ್ರಿ ಪಪ್ಪ, ತಡೀರಿ ಒಂದು ನಿಮಿಷ. ಏನು ಪಪ್ಪ? ಹಿಂದಿನಿಂದ ಮಾತಾಡೋರು ಅವ್ರು ಯಾವಾಗಲೂ ಹಿಂದೆನೆ, ಮುಂದಿನಿಂದ ಮಾತಾಡ್ತಾರಲ್ಲ ಅವ್ರು ಮುಂದೆ ಬರ್ತಾನೆ ಇರ್ತಾರೆ. ನೋಡ್ಸ್ಕೊಂಡು ಅವ್ರು ಹಿಂದವರು ಉರ್ಸ್ಕೊತಾ ಇರ್ತಾರೆ. ಅವ್ರು ಅಷ್ಟೇ ಅವ್ರ ಹಣೆ ಬರ ಉರ್ಸ್ತಾನೆ ಇರ್ಬೇಕಂತವ್ರಿಗೆ. ಏನಂತೀರಾ? ಹಂಗೆ ಮಾಡ್ಬೇಕು, ಅದು ಹಂಗೆ ಆಗ್ತಾ ಇರ್ತೈತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಕಂತ ಉರ್ಸ್ತಾನೆ ಇರ್ಬೇಕಂತ. ಹಿಂದಿನಿಂದ ಮಾತಾಡೋರು ಹಿಂದಿಂದನೇ ಹೋಗ್ತಾ ಇರ್ತಾರೆ. ಮುಂದೆ ಬರಲ್ಲ, ಅವ್ರು ಆಗಲ್ಲ, ಕರ್ಕೊಳಕ್ಕಾಗಲ್ಲ. ಹಂಗಾಗಿ ಮಾತಾಡೋರು ಮುಂದೆ ಬರ್ತಾನೆ ಇರ್ತಾರೆ. ಹಂಗೆ ಅವರು ಹಿಂದೆ ಮಾತಾಡೋರು ಹಿಂದೆನೇ ಇರೋದು. ಜನ ಹಂಗೆ, ಈ ಪ್ರಪಂಚನೇ ಹಂಗೆ. ಒಳ್ಳೇದಕ್ಕೆ ಕಾಲ ಇರಲ್ಲ, ಯಾವಾಗಲೂ ಕೆಟ್ಟದ್ದೇ ಬೆಳೆಯೋದು. ಒಳ್ಳೇದಕ್ಕೆ ತಾತ್ಕಾಲಿಕ ಅದೆಲ್ಲ. ಅದನ್ನು ನಾವು ಒಳ್ಳೇದು ಬರುತ್ತೆ 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 ಅಂತ ಕಾಯ್ಬೇಕಾದ್ರೆ ನಾವು ಅರ್ಧ ಜೀವ ಕಳೆದೇ ಇರುತ್ತೆ. ಅದೇ ಅರ್ಧ ಜೀವನ ಹೋಗಿರುತ್ತೆ.
ಆದರೆ ಸಾಯೋ ಟೈಮಿಗಾದರೂ ನಮ್ಮ ಒಳ್ಳೆತನಕ್ಕೆ ಸ್ವಲ್ಪ ಬೆಲೆ ಆ ಟೈಮಿಗೆ ಬಂದಿರುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ತಾಳಿದವನು ಹಾಳಾದವನು. ಏನು ಬಾಬ? ತಾಳಿದವನು ಈ ಕಾಲದಲ್ಲಿ ಹಾಳಾದವನೇ. ಮತ್ತೆ ಗಾದೆ ಚೆನ್ನಾಗಿತ್ತು, ತಾಳಿದವನು ಬಾಳ್ತಾನೆ ಅಂತ. ಈಗೇನು ಗೊತ್ತಾ, ತಣ್ಣೀರಾದ್ದು ತಳಿಸ್ಬಿಡಿ ಅಂತಾರಲ್ಲ, ತಣ್ಣೀರಾದ್ದು ತಳಿಸ್ಬಿಡಿಯಕ್ಕೆ ಹೋದ್ರೆ ಜ್ವರ ಬರುತ್ತೆ. ತಡೀರಿ, ಫ್ಲೈಟ್ ಹೋಗ್ಲಿ ಕರ್ಮ. ಏನು ಹೇಳ್ತೀರಾ ಇಂಥ ಜನಗಳಿಗೆ? ನಾವು ಮಾಡ್ತಾ ಇರಬೇಕು, ನಾವು ಮುಂದೆ ಹೋಗ್ತಾನೆ ಇರ್ತೀವಿ. ಹಿಂದ್ಗಡೆ ಆಡ್ಕೊಂತ ಇದ್ದವ್ರು ಆಡ್ಕೊಂತಾನೆ ಇರ್ತಾರ. ಅದಕ್ಕೆ ನಾವೇನು ಮಾಡೋದು ಬರುತ್ತೆ. ಹೊಟ್ಟೆಗೆ ಇಷ್ಟು ನೋಡ್ರಿ ಹೆಂಗಿದೆ, ಅದಕ್ಕೂ ಕಲ್ಲಾಗ್ತಾ ಇದ್ದಾರೆ. ಬೆಳಿಲೇಬಾರ್ದು. ಏನು ಮಾಡ್ತಾನೆ ಇರಲಿ, ನೀವು ಮಾಡೋದು ಮಾಡ್ತಾನೆ ಇರಬೇಕಷ್ಟೇ. ದೇವರು ಅಂತ ಒಂದು ಒಳ್ಳೇದಕ್ಕೆ ಅಂತ ಒಂದು ಟೈಮ್ ಕೊಟ್ಟಿರ್ತಾನಲ್ಲ, ಹಾಗೇ ಆಗತ್ತೆ. ಅದು ಏನಾಗಬೇಕು ಆಗತ್ತೆ. ಅದ್ರ ಬಗ್ಗೆ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ. ಅಲ್ಲ, ನಾವು ಯಾರು ಸುದ್ದಿಗೆ ಹೋಗಿಲ್ಲ ಅಂದ್ರೂ ಬರುತ್ತಪ್ಪ, ಅವರು ನಮ್ಮ ಸುದ್ದಿಗೆ ಬರೋದು ನೋಡ್ರಿ ಹೇಗೆ ಅಂತ ಹೇಳ್ಬಿಟ್ಟು. ಏನು ಹೇಳ್ಬೇಕಿಂತ ಜನಗಳಿಗೆ, ನಾಯಿ ನನ್ನ ಮಕ್ಕಳಿಗೆ? ದೇವರೇ ಒಂದು ಬುದ್ಧಿ ಕಲಿಸ್ತಾನೆ. ಕಲ್ಸದಂಗ ನಾವು ಬದುಕಿರ್ತೀವ ಅಂತ. ಅದಕ್ಕೆ ಹೇಳೋದು ತಾಳ್ಮೆ ಬೇಕು ಅಂತ. ಏನೇ ಮಾಡಿದ್ರು ನಾವು ಅದನ್ನು ನಮ್ಮ ಕಣ್ಣಾರ ನಾವು ನೋಡಂಗಿರ್ಬೇಕು. ಕಿವಿಗೆ ಹಾಕ್ಕೊಂಬಾರ್ದು. ನಾವು ನೆಗದು ಬಿದ್ದೋದಾಗ ಅವ್ರಿಗೆ ನರ್ಸಂತರ ಇದ್ರೆ ಏನು ಪ್ರಯೋಜನ? ಇವಾಗೆಲ್ಲ ಈಗಿನ ಒಂದು ಜನ್ರೇಷನಲ್ಲಿ ಈಗ ಮಾಡಿದ್ದು ಈಗಲೇ ನೋಡೋದು. ನೋಡ್ತಾರೆ ಕರೆಕ್ಟು. ಆದರೆ ನಾನು ಇರ್ತೀನೇ ಇಲ್ಲೋ, ನನಗೆ ನನ್ನ ಮಕ್ಕಳು ಅನುಭವಿಸೋದು ನಾನು ನೋಡಬೇಕಲ್ಲ ಅಂತ ನೋಡ್ತೀವಿ. ಅದಕ್ಕೆ ಒಳ್ಳೆಯದನ್ನು ಬಯಸು, ಕೆಟ್ಟದ್ದನ್ನು ನಾವು ಮಾಡಬಾರ್ದು, ವಿಸರ್ಜನೆ ಮಾಡ್ಕೊಂಡು ಹೋಗೋದು. ಒಳ್ಳೆಯದನ್ನು ಮಾಡ್ತಾ ಮಾಡ್ತಾ ಯಾರೇನೇ ಮಾಡಿದ್ರು ಈ ಕಿವಿಲಿ ಕೇಳಬೇಕು, ಈ ಕಿವಿಲಿ ಬಿಡಬೇಕಷ್ಟೆ. ಅದನ್ನೇನು ಮಾಡ್ತಾ ಬಂದರೆ ಏನೋ ಒಂದು ಮಾಡ್ಕೊತ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಥರ ಎಲ್ಲ ಮಾಡ್ತಾ ಬಂದರೆ ಜನಗಳು ಇವು ಹೊಟ್ಟೆಗೆ ಅನ್ನ ತಿಂತಾರೆ, ಇಲ್ಲ ಬೇರೆ ಏನಾದ್ರು ತಿಂತಾರೆ ಅನ್ನೋದೇ ಬೇಜಾರು. ಏನು ಹೇಳೋಣ ಇದಕ್ಕೆ? ಅದ್ರ ಬಗ್ಗೆ ತಲೆ ಹಾಕೋಬಾರ್ದು. ನಾವೇನು ಮಾಡ್ತೀವಿ ಅಂತ ನಮ್ದು ಏನು ಗುರಿ ಇರುತ್ತೆ ಆ ಗುರಿ ಬಿಟ್ಟು ಹೋಗಬಾರ್ದು ಅಷ್ಟೇ. ಅದನ್ನು ಮಾಡ್ಕೊಂಡು ಹೋದರೆ ಎಲ್ಲ ಸರಿ ಹೋಗುತ್ತೆ. ಈ ವಿಡಿಯೋನ ಇವಾಗ ನನ್ನನ್ನು ಇಷ್ಟಪಡೋರು ನೋಡ್ತಿದ್ದಾರೆ, ನನ್ನನ್ನು ಇಷ್ಟಪಡದೇರೋರು ನೋಡ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಹೇಳೋಂಥದ್ದು ನಾನು ಯಾವುದೇ ರೀತಿಯಲ್ಲೂ ನನ್ನ ಮನಸ್ಸಲ್ಲಿ ಇಟ್ಕೊಳಕ್ಕೆ ನನಗೆ ಯಾವುದೂ ಇಷ್ಟ ಆಗೋಲ್ಲ. ಏನೇ ಇದ್ರೂ ಓಪನಾಗಿ ಹೇಳ್ತಾ ಇರಬೇಕು. ನನ್ನ ಮನಸ್ಸು ನನಗೆ ಹಗುರ ಆಗಬೇಕು ಫಸ್ಟ್. ಯಾರು ಹೆಂಗಾರ ಸತ್ಕೊಂಡೆ ನನಗೆ ಗೊತ್ತಿಲ್ಲ, ಆಯಿತಾ? ಅದಕ್ಕೋಸ್ಕರ ಇಷ್ಟಪಡದಿದ್ದವರು ನೋಡ್ತಾ ಇದ್ದಾರೆ, ಇಷ್ಟಪಡೋರು ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ. ಉರ್ಕೊಳೋರು ಉರ್ಕೊಂಡ್ಲಿ, ನಮಗೆ ಉರ್ಸಲ್ವಾ? ನಾನು ಹಾಗೆ, ನನಗೆ ಯಾರು ಉರ್ಸಿದ್ರೆ ನಾನು ಅವ್ರಿಗೆ ಉರ್ಸೋಳೆ ಅಷ್ಟೇ. ನಮಗೆ ಎಷ್ಟು ಮಾಡೋ ಟೈಮಲ್ಲಿ ನಾವೇನು ಹೇಳ್ಕೊಳ್ಬಾರ್ದೆ ಈ ರೀತಿಯಲ್ಲಿ ಹೇಳ್ಕೊತೀನಿ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ನಾನು ಇಷ್ಟಪಡೋ ಜನಗಳಿಗೆ ನಾನು ಏನಂತಾರಲ್ಲ ಹೆದರ್ತೀನಿ ಬಿಟ್ಟರೆ ಇನ್ಯಾ ನನ್ನ ಮಕ್ಳಿಗೂ ನಾನು ಹೆದರಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ನನಗೇನೋ ಕೆಟ್ಟಿದ್ದಾಗಲಿ ಅಂತ ಬಯಸ್ತಾ ಇದ್ದಾರೆ ಸುಮಾರು ಜನ. ನನಗೆ ನಾನು ಹೇಳಿದ್ನಲ್ಲ, ಇದು ಈ ರೀತಿಯಲ್ಲಿ ಕೆಟ್ಟದ್ದು ಮಾಡ್ತಾಯಿದ್ದಾರೆ. ನನ್ನ ಲೈಫಲ್ಲೂ ಕೂಡ ನನ್ನ ಸಂಸಾರನೂ ಚೆನ್ನಾಗಿರಬಾರ್ದು ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಇವನ್ನೆಲ್ಲದು ಮುಂದಿನ ಬ್ಲಾಗಲ್ಲಿ ಯಾವಾಗಾದರೂ ನಾನು ಇದನ್ನು ಓಪನಾಗಿ ನಾನು ಹೇಳ್ಕೊತೀನಿ. ಅಲ್ಲಿ ತನಕ ನಾನು ಯಾವುದನ್ನು ಸರಿಯಾಗಿ ಹೇಳಲ್ಲ, ಚುಚುರ ಹೇಳ್ತೀನಿ ಅಷ್ಟೇ. ನನ್ನ ಸಂಸಾರ ಚೆನ್ನಾಗಿರಬಾರ್ದು ಅಂತಲೂ ಮಾಡಿದ್ದಾರೆ, ನಾನು ಯಾವುದೇ ರೀತಿಯಲ್ಲಿ ಬೆಳಿಬಾರ್ದು ಅಂತಲೂ ಮಾಡಿದ್ದಾರೆ. ಕಿತ್ತೋದು ನನ್ನ ಮಕ್ಕಳು ಅನ್ನ ತಿನ್ನಲ್ಲ, ಅವರೆಲ್ಲ ಬೇರೆಯೇ ತಿಂತಾರೆ. ಅದಕ್ಕೋಸ್ಕರನೇ ಇಂಥ ಕಿತ್ತೋಗಿರೋ ಕೆಲಸನೇ ಮಾಡೋದವರು. ಹೊಟ್ಟೆಗೆ ಅನ್ನ ತಿನ್ನೋರು ಯಾರೇ ಈ ಥರ ಮಾಡಲ್ಲ. ಮತ್ತು ನಿಯತ್ತು ಅನ್ನೋದು ಆ ಜನಗಳಿಗಿಲ್ಲ, ಆಯಿತಾ? ನಾವು ಎಷ್ಟೇ ಮಾಡಲಿ, ಏನೇ ಬಿಡಲಿ, ಏನೇ ಮಾಡಿರಿ, ಜನಗಳಿಗೆ ಒಂದು ಇಷ್ಟಾದರೂ ನಿಯತ್ತಿರಬೇಕು. ನನ್ನ ಮಕ್ಳಿಗೆ ಅದು ಇಲ್ಲ. ಎಲ್ಲ ನಂಗೆ ಚೆನ್ನಾಗಿ ಗೊತ್ತು.
ಯಾರು ಏನು ಮಾಡಿದ್ದಾರೆ, ಯಾರು ಏನು ಬಿಟ್ಟಿದ್ದಾರೆ ಯಾವುದು ನನಗೆ ಚೆನ್ನಾಗಿ ಗೊತ್ತು. ಅದು ನಾನು ಇವಾಗಿನದ್ರಲ್ಲಿ ನಾನು ಈ ವ್ಲಾಗಲ್ಲೆಲ್ಲ ನಾನು ಯಾವುದನ್ನು ಓಪನಾಗಿ ಹೇಳ್ಕೊಳಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ಮುಂದೆ ಯಾರು ನಮಗೆ ಈ ಥರ ಎಲ್ಲ ಕೆಡಕ್ಕೆ ಬಯಸ್ತಿದ್ದಾರೆ, ಕೆಡಕ್ಕೆ ಮಾಡ್ತಾಯಿದ್ದಾರೆ ಅನ್ನೋದು ನಾನು ತಿಳಿಸ್ತೇನೆ. ನನಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ ಯಾರು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇರಲಿ, ಪರವಾಗಿಲ್ಲ, ನೋಡೋಣ, ದೇವ್ರು ಚೆನ್ನಾಗಿಟ್ಟಿರಲಿ ಅವರಿಗೆ. ಅದಕ್ಕೆ ನಾನೊಂದು ಹೇಳಿಲ್ಲ, ಯಾರು ಎಷ್ಟೇ ನಮಗೆ ಕೆಟ್ಟದ್ದು ಬಯಸಲಿ, ಏನೇ ಮಾಡಲಿ, ನಾನು ಚೆನ್ನಾಗೇ ಇದ್ದೀನಿ. ನಮ್ಮನೆಯಲ್ಲೂ ಚೆನ್ನಾಗೇ ಇದ್ದಾರೆ ಅಷ್ಟೇ. ನಮಗೆ ಕೆಟ್ಟದ್ದು ಬಯಸೋರು ಹಾಳಾಗ್ತಿದ್ದಾರೆ ಬಿಟ್ಟರೆ ನನಗೇನು ಹಾಳಾಗಿಲ್ಲ ಇನ್ನೂ. ನನಗೆ ದೇವ್ರು ಚೆನ್ನಾಗೇ ಇಟ್ಟಿದ್ದಾನೆ, ಎಲ್ಲ ರೀತಿಯಲ್ಲೂ ನನಗೆ ದೇವ್ರು ಚೆನ್ನಾಗೇ ಇಟ್ಟಿದ್ದಾನೆ. ಮತ್ತು ನನ್ನ ಆರೋಗ್ಯ ಸಮಸ್ಯೆಗೂ ಇವ್ರದ್ದೇ ಕಾರಣ ಹೇಳ್ತಿದ್ದೀನಿ. ಎಲ್ಲದು ನನ್ನ ಹೆಲ್ತ್ ಇಶ್ಯೂ ಆಗಲಿ, ನನ್ನ ಸಂಸಾರ ಆಗಲಿ, ನಾನು ಈ ರೀತಿಯಲ್ಲೊಂದು ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇರೋದೇ ಆಗಲಿ, ಎಲ್ಲದಕ್ಕೂ ಕಾರಣ ಆಗಿರೋರು ಇದ್ದಾರೆ. ಅವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಜವಾಗ್ಲೂ ಲಾಸ್ಟ್ ತನಕ ಅವ್ರನ್ನಂತೂ ನಾನು ಹತ್ತಿರಕ್ಕೂ ಸೇರಿಸ್ಕೊಳಲ್ಲ. ಯಾಕಂದರೆ ಯಾವುದಾಗಲೂ ಒಂದು ಚೂರು ಒಂದು ಮಾನವೀಯತೆ, ಒಂದು ನಿಯತ್ತು ಎಲ್ಲದೂ ಇರಬೇಕು ಮನುಷ್ಯನಿಗೆ. ಆದರೆ ಈ ನನ್ನ ಮಕ್ಕಳಿಗೆ ಏನೂ ಇಲ್ಲ, ಎಲ್ಲ ಬಿಟ್ಟು ನಿಂತಿರ್ತಾರೆ. ಇಂಥವ್ರಿಗೆ ನಾನು ಯಾವತ್ತೂ ಕ್ಷಮಿಸಲ್ಲ. ಇಂಥವ್ರ ಮೇಲೆ ನನಗೆ ಪ್ರೀತಿ ಬರೋದೂ ಇಲ್ಲ. ನೀವು ಏನಾರೇ ಹೇಳ್ರಿ, ನಾನು ಹಿಂಗೇನೆ, ನಿಂಗೆ ಇಂಥವ್ರ ಮೇಲೆಲ್ಲ ಪ್ರೀತಿ ಬರೋದೂ ಇಲ್ಲ. ನಾನೇ ಒಂಥರ. ನಮ್ಮನೇಲಿ ನಮ್ಮ ಪಪ್ಪ ಅಮ್ಮನಿಗಾಗಲಿ, ನಮ್ಮ ಅಣ್ಣನಿಗಾಗಲಿ ಯಾರು ಏನೇ ಮಾಡಿದ್ರೂ ಒಂದು ಕ್ಷಮಿಸೋ ಬುದ್ಧಿ ಇದೆ, ಗುಣ ಇದೆ, ಎಲ್ಲ ಇದೆ. ಆ ಗುಂಪಿಗೆ ನಾನು ಸೇರಲೇ ಇಲ್ಲ. ನಾನೇ ಒಂಥರ ವಿಚಿತ್ರ. ನನಗೆ ಯಾರು ಹೆಂಗೆ ಕೊಡ್ತಾರೆ ನಾನು ಅದೇ ರೀತಿ ರಿಟರ್ನ್ ಕೊಡಬೇಕು. ಅದು ನಾನು. ಅವ್ರು ಹಂಗಲ್ಲ. ನಮ್ಮಪ್ಪ ಅಮ್ಮ ಅಣ್ಣ ಆಗಲಿ ಮೂವರು ಆ ಥರ ಅಲ್ಲ. ಯಾರು ಏನೇ ಒಂದು ಅವ್ರಿಗೆ ತೊಂದರೆ ಕೊಟ್ಟರು ಅವ್ರು ಸುಮ್ಮನೆ ಇರ್ತಾರೆ, ಮಾಡ್ತಾರೆ ಬಿಟ್ಟರೆ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಕ್ಷಮಿಸ್ಕೊಂಡು ಬಿಡ್ತಾರೆ ಬಿಟ್ಟರೆ. ಆದರೆ ರಶ್ಮಿ ಹಂಗಲ್ಲ. ಅವ್ರು ಏನೇ ಕೊಟ್ಟರು ನಾನು ಸರಿಯಾಗೇ ಕೊಡ್ತೀನಿ ಅಷ್ಟೇ. ಕೊಡ್ತೀನಿ, ಇದು ನಾನು ಬಿಟ್ಟಿದ್ದಲ್ಲ. ಯಾವತ್ತಾದರೂ ಒಂದಿನ ನಾನು ಕೊಡ್ತೀನಿ. ಈಗ ನನಗೆ ಕೊಟ್ಟಿದ್ದಾರಲ್ವ, ಮುಂದೆ ನಾನು ಕೊಡ್ತೀನಿ, ಕೊಡದೇನಿರಲ್ಲ. ಅದೇ ಇದಿಷ್ಟು ನಾನು ಈ ವ್ಲಾಗಲ್ಲಿ ನಾನು ಹೇಳಬೇಕಾಗಿತ್ತು, ಹೇಳಿದ್ನಲ್ಲ. ಇಷ್ಟಪಡೋರು, ನನ್ನನ್ನು ಇಷ್ಟಪಡದೆ ಇರೋರು ಕೂಡ ನನ್ನ ವ್ಲಾಗ್ನ ನೋಡ್ತಾರೆ. ಸತ್ಕೊಂಡ್ಲಿ, ನೋಡ್ಕೊಂಡ್ಲಿ, ಹುರ್ಕೊಂಡ್ಲಿ, ಇನ್ನೂ ಹುರ್ಕೊಂಡ್ಲಿ, ಬೆಂಕಿ ಹತ್ತಿಸ್ಕೊಂಡ್ಲಿ ಬ್ಯಾಕಿಗೆ, ಏನೂ ಮಾಡ್ಕೊಳಕ್ಕಾಗಲ್ಲ ಅಷ್ಟೇ. ನಾನು ಯಾರಿಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಷ್ಟೇ ನಾನು ಹೇಳೋದು. ಮಾಡ್ಕೊತಾರೆ, ಇನ್ನೂ ಮಾಡ್ಕೊಂಡು ಸಾಯಿಲಿ ಅಂತಲೇ ಹೇಳ್ತೀನಿ ಅಷ್ಟೇ ಫ್ರೆಂಡ್ಸ್. ಇಷ್ಟು ಹೇಳಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೇನೆ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಗಂಡ ಒಳ್ಳೆಯವರಿದ್ರೂ ಅವ್ರ ಅಪ್ಪ ಅಮ್ಮ ನೆಟ್ಟಿಗಿರಲ್ಲ. ಅವ್ರು ಹೆಂಗೋ ಒಂದು ಹೆಂಡತಿ ಜೊತೆ ಚೆನ್ನಾಗಿರ್ತೀನಿ ಅನ್ನಂಗೇನೋ ಒಂದು ಮನಸ್ಸು ಇರುತ್ತೆ. ಅದನ್ನು ಕೆಲವ್ರು ಏನು ಅವ್ರ ಅಪ್ಪ ಅಮ್ಮಂದ್ರೆ ಏನು ಗೊತ್ತಾ, ಕೆಲವ್ರದ್ದು ನಾನು ಹೇಳ್ತಾ ಇರೋದು, ಎಲ್ಲರದ್ದು ಅಲ್ಲ, ಕೆಲವ್ರದ್ದು. ಗಂಡ ಒಳ್ಳೆ ರೀತಿಯಲ್ಲಿ ಚೆನ್ನಾಗೇ ಇರ್ತಾನೆ ಹೆಂಡತಿ ಜೊತೆ. ಆದರೆ ಕೆಲವರು ಆ ಹುಡುಗನ ಅಪ್ಪ ಅಮ್ಮ ಇದ್ದಾರಲ್ಲ, ಹಾಳು ಮಾಡೋಕ್ಕೇ ಇರ್ತಾರೆ. ಮಗನ ಸಂಸಾರನೇ ಸರಿ ಇರಬಾರ್ದು ಅನ್ನೋಂಗೆ ಕೆಲವ್ರು ಇರ್ತಾರೆ, ಆಯಿತಾ? ಕೆಲವ್ರು ಇರ್ತಾರೆ, ಎಲ್ಲರೂ ಅಲ್ಲ, ಕೆಲವರು ಏನೋ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ಆ ಹುಡುಗನಿಗೆ ಇರುತ್ತೆ. ಆದ್ರೂ ಆ ಹುಡುಗನ ಮನಸ್ಸೇ ಹಾಳು ಮಾಡಿಟ್ಟಿರ್ತಾರೆ ಅವ್ರ ಅಪ್ಪ ಅಮ್ಮ. ಅಮ್ಮ ಬಂದ್ಲು. ಅಮ್ಮದು ಇವತ್ತು ಲಾಸ್ಟ್ ಎಕ್ಸಾಮ್ ಮುಗಿದು ಜಾಲಿ ಖುಷಿ, ಫುಲ್ ಖುಷಿ. ಅಮ್ಮ ಹೇಗೆ ಕೂತಿದ್ದಾಳೆ ನೋಡ್ರಿ, ಯೂನಿಫಾರ್ಮ್ ಬಿಡ್ತೇನೆ ಮಾಡ್ದೇನೆ ಬಂದೊಳೆ ಹೇಗೆ ಕೂತಿದ್ದಾಳೆ ನೋಡ್ರಿ. ಈ ಡ್ರೆಸ್ ಇವತ್ತಿಗೆಲ್ಲ ಲಾಸ್ಟ್ ಮುಗೀತು. ನೆಕ್ಸ್ಟ್ ಇಯರ್ ಎಲ್ಲ ಬ್ಯಾಗು, ಡ್ರೆಸ್ಸು ಎಲ್ಲ ಚೇಂಜ್. ಸ್ಕೂಲ್ ಡ್ರೆಸ್ ಅಲ್ಲೇ
ಕಟ್ ಮಾಡಿ. ಓಯ್ ಹೇಳ್ಮೇಲೆ ಪಪ್ಪನ ಫೋನ್ ಬಂತು. ಅಕ್ಕಯ್ಯೋ ಅಕ್ಕ ಆಂಟಿ ಫೋನ್ ಮಾಡ್ತಿದ್ದಾರೆ ನಿಮಗೆ ಅಕ್ಕ ಆಂಟಿ ಫೋನ್ ಮಾಡ್ತಿದ್ದಾರೆ. ನನಗ ಹಾಂ ತಂದೆ ಮಗಳದು ಮಾತುಕತೆ. ಗೋಡೆ ತರ ಕೂತು ಬಿಟ್ಟಿದ್ದಾರೆ ಮಣ್ಣು. ಅಮ್ಮು ಕಾಣಲೇಬಾರ್ದು ಅಂದು. ಓಯ್ ಓಯ್ ಸುಮ್ಮನೆ ರೀ ಪಪ್ಪ, ಈಗ ಲಾಗ್ ಮಾಡ್ತಿದ್ದೇನೆ. ಜೋಣಿಸ್ಕೋ ಓಯ್. ಏನೇ ಅಮ್ಮ ಹಿಂಗೆ ಕೂತಿದ್ಯಾ ಯೂನಿಫಾರ್ಮ್ ಹಾಕೊಂಡು? ಅಲ್ಲಿ ಲೈಟ್ ಆಫ್ ಮಾಡಿ ಡೋರ್ ಕ್ಲೋಸ್ ಮಾಡಲ್ಲೇ. ಮುದ್ದೂಸ್ ಜಾಲೆ 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 ತೆಗಿಯೇ. ಅದೇನು ಅಷ್ಟು ಪಸರ ಮಾಡಿಟ್ಟಿದ್ದೆ ಅಲ್ಲಿ ಕೆಳಗೆ. ಇದೆಲ್ಲ ಹಾಳಾಗತ್ತೆ. ಏನಿಲ್ವ ಅದು? ಏನಿಲ್ಲ ವೇಸ್ಟಾ? ಡಸ್ಟ್ಬಿನಿಗೆ ಹಾಕಿ ಮತ್ತೆ ಅದರಲ್ಲೇ ನಟಾಡ್ತೀಯ? ಏನಾಯ್ತು ಅದ್ರಲ್ಲಿ ಆಡೋಕ್ಕೆ? ಲೈಟ್ ಆಫ್ ಮಾಡಿಲ್ಲ ನೀನಲ್ಲಿ. ಈ ತಾತಂಗೆ ಕೊಡು ಫೋನು. ಅಯ್ಯೋ ಒಂದು ಮುರಿದೋಗಿದೆ ಅಮ್ಮು. ನೀನು ತಮಾಷೆ ಮಾಡಬೇಡ ನೀನು. ಏನು ನನ್ನ ಮಗಳದ್ದು ಎಕ್ಸಾಮ್ ಮುಗೀತು. ಖುಷಿ ನೋಡ್ರಿ ಅವಳಿಗೆ ಇವತ್ತು. ಹೇಗೆ ಮಾಡಿದೆ? ಚೆನ್ನಾಗಿ ಮಾಡ್ದ? A+ ಬಂದರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದಿದ್ದಾರೆ ಪಪ್ಪ ನಿಮಗೆ? ಅಲ್ಲ ಒಂದಲ್ಲ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ಅವಳು A+ ಬರಬೇಕು, ಇಲ್ಲ ಅಂದರೆ ಇಲ್ಲ. ಮನೆಯಲ್ಲೇ ಬೈಗಲ್ ಹಾಕ್ಬಾರ್ದು, ಹಾಳಾಗತ್ತೆ. ಮಾತಾಡೋ. ಟ್ರೈಪಾಡ್ ಒಂದು ಮುರಿದು ಹಾಕಿದಾಳೆ. ರಿಮೋಟ್ ಆದರೂ ಕೊಡು ಮಾರುತ್ತೆ, ತೆಗಿತೀನಿ ನಾನು. ಸುಮ್ಮನೆ ಅಲ್ಲಿ ಓಪನ್ ಆಗಿದೆ. ನೀನು ಮಾತಾಡಲ್ವಾ? ಅವಳಿಗೆ ನಾಚಿಕೆ ಅಂತೆ ವಿಡಿಯೋಗೆ ಹಿಂಗೆ ಬರೋದಕ್ಕೆ. ಅವಳಿಗೆ ನಾಚಿಕೆ. ನೀ ಆ ಕಡೆ ಹೋಗಿ, ನಾ ಏನೋ ಮಾತಾಡ್ಬೇಕಿಲ್ಲಿ. ನೀ ಎಲ್ಲಿಗೆ ತಳ್ತಿದ್ಯಾ? ಆ ಕಡೆ ಹೋಗ್ತಾ ಇದೆ ಅದು. ಸುಮ್ಮನೆ ಇರಬೇಕು. ಬಿಡು, ತಳ್ಬಿಡ ಅಲ್ಲಿ. ಇಲ್ಲ ಇನ್ನೇನಾರು ಹೇಳೋಣ ಅಂತೇಳ್ಬಿಟ್ಟು ಮಾಡಿದೆ. ಈ ನನ್ನ ಮಗಳು ಎದುರುಗಡೆ ಏನು ಹೇಳೋಕ್ಕಾಗಲ್ಲ. ಮತ್ತು ಮಕ್ಕಳು ಎದುರುಗಡೆ ಈ ಥರ ಎಲ್ಲ ಮಾತಾಡಲೂಬಾರ್ದು. ಅದಕ್ಕೋಸ್ಕರ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ಏನಾಗುತ್ತೆ ಅದನ್ನು ಹೇಳ್ತೀನಿ. ನೀನು ತಳ್ಳಬೇಡ ಅಂದೆ. ಶಿಸ್ತಾಗಿ ಕೂರೋದಾದ್ರೂ ಕೂರಬೇಕು, ಬಿದ್ದೋಗುತ್ತಲ್ಲೇ. ಅದಕ್ಕೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.